ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ. ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ, ಇವಾಗ ಬೆಳಗ್ಗೆ 9 ಗಂಟೆ ಆಗಿದೆ. ಇವಾಗ ಇಲ್ಲಿ ನೋಡ್ತಾ ಇರೋ ಹೂವು ಇದು 4 ಗಂಟೆ ಹೂವು ಅಂತ ಕರಿತೀವಿ, 4 o'clock ಅಂತ. ತುಂಬ ಜನಕ್ಕೆ ಪರಿಚಯ ಇರುತ್ತೆ ಈ ಹೂವು ಗಿಡ. ಇದು ನೋಡಿ, ಇದು ಒಂದೇ ಗಿಡದಲ್ಲಿ ಎಷ್ಟು ಕಲರ್ ಬಿಟ್ಟಿದೆ. ಇದು ಒಂದೇ ಪ್ಲ್ಯಾಂಟು ಪಾಲಿನೇಷನ್ ಆಗಿ ಇಷ್ಟೊಂದು ಕಲರ್ ಆಗಿರೋದು ಈ ಗಿಡ. ಇದು 4 ಗಂಟೆಗೆ ಅರಳಿ ಸಂಜೆ 4-4:15 ಅರಳಿ ಬೆಳಗ್ಗೆ ಒಂದು 9:30 ತನಕನೂ ಹೀಗೆ ಇರುತ್ತೆ. ಆಮೇಲೆ ಮುದುಡುತ್ತೆ ಈ ಹೂವು. ಇಲ್ಲಿ ನೋಡಿ, ಇವಾಗ ನಾನು ಮೊದಲು ಒಂದು ಕಲರ್ ತೋರಿಸ್ತಾ ಇದ್ದೀನಿ. ಇದು 1-2 ಬೀಜ ತಂದು ಹಾಕಿದ್ದೆ ನಾನು, ಅದು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಇದು ಗಿಡ. ಇಲ್ಲಿ ನೋಡಿ, ಒಂದು ಪಿಂಕ್ ಮತ್ತು ಯೆಲ್ಲೋ ಶೇಡಲ್ಲಾಗಿದೆ. ಇದು ನೋಡಿ, ಇದು ಸ್ವಲ್ಪ ಇದೆ, ಇದರಲ್ಲಿ ಪಿಂಕ್ ಜಾಸ್ತಿ ಇದೆ. ಮತ್ತು ಇಲ್ಲಿ ನೋಡಿ, ಒಂದೇ ಗಿಡ ಇದು, ಎಷ್ಟೊಂದು ಗಿಡ ಇಲ್ಲ ಇಲ್ಲಿ. ಇಲ್ಲಿ ನೋಡಿ, ಇದು ಫುಲ್ ಪಿಂಕ್ ಇದೆ ಒಂದೇ ಗಿಡದಲ್ಲಿ. ಮತ್ತು ಇಲ್ಲಿ ಸ್ವಲ್ಪ ಲೈಟಾಗಿ ಪಿಂಕ್ ಬಂದಿದೆ, ಒಂದೇ ಒಂದು ಪೆಟಲಲ್ಲಿ ಅರ್ಧ ಪೆಟಲ್ಗೆ ಬಂದಿದೆ. ಮತ್ತು ಹಾಗೆ ತೋರಿಸ್ತೀನಿ ನೋಡಿ ಎಷ್ಟು ವೆರೈಟಿ ಇದೆ ಒಂದೇ ಇದರಲ್ಲಿ ಅಂತ. ಆಮೇಲೆ ಇಲ್ಲಿ ನೋಡಿ, ಇಷ್ಟೊಂದು ತುಂಬ ಅರಳಿದೆ ಇದು. ಇಲ್ಲಿ ನೋಡಿ, ಇದು ಎಲ್ಲ ಈ ಕಲರ್ ಆಗೋಗಿದೆ. ಇದು ನಿಜ ಹೇಳಬೇಕು ಅಂದರೆ ಈ ಕಲರ್ ನಾನು ಯೆಲ್ಲೋ ಕಲರ್ ತಂದು ಹಾಕಿದ್ದು ಈ ಹೂ ಗಿಡ. ಅದು ಇಷ್ಟು ಪಾಲಿನೇಷನ್ ಆಗಿ ಇಷ್ಟು ಕಲರ್ ವೇರಿಯೇಷನ್ ಆಗಿದೆ ಒಂದೇ ಗಿಡದಲ್ಲಿ. ಪಾಲಿನೇಟರ್ಸ್ ಜಾಸ್ತಿ ಇದ್ದರೆ ನಮ್ಮ ಗಾರ್ಡನಲ್ಲಿ ಈ ಥರ ಚೇಂಜಸ್ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ, ಇದು ಎಷ್ಟು, ಆಮೇಲೆ ನೋಡೋಕ್ಕೆ ತುಂಬ ಚೆಂದ. ಇವು ತುಂಬ ಬಣ್ಣದಲ್ಲಿ ಬರುತ್ತೆ ಹೂವು ಗಿಡಗಳು. ವೈಟಲ್ಲಿ ಬರುತ್ತೆ, ಪಿಂಕ್. ಇಲ್ಲಿ ನೋಡಿ, ಇದು ನೋಡ್ತಾ ಇದ್ದೀರಾ, ಇದು ಲೈಟ್ ಪಿಂಕ್ ಆಗಿದೆ ಇದು. ಮತ್ತು ಇಲ್ಲಿ ಈಗ ತೋರಿಸ್ತೀನಿ ನೋಡಿ, ಈಗ ಪೂರ್ತಿ ಎಲ್ಲೋ ಇದು. ನಿಜ ಹೇಳ್ಬೇಕು, ಈ ಕಲರ್ ನಾನು ತಂದು ಹಾಕಿದ್ದು ಬೀಜ. ಇಲ್ಲಿ ನೋಡಿ, ಇದ್ರದ್ದು ಬೀಜ ಹೀಗಿರುತ್ತೆ. ಇಲ್ಲಿ ನೋಡಿ, ಇದ್ರದ್ದು ಬೀಜ ಈ ಥರ ಇರುತ್ತೆ. ತುಂಬ ಆಗಿಬಿಡುತ್ತೆ ಇದು. ಗಾರ್ಡನಲ್ಲಿ ಒಂದು ಗಿಡ ಹಾಕಿದ್ರೆ 4 ಗಂಟೆ ಹೂವು ಅಂತ ಹೇಳ್ತೀವಿ ಇದನ್ನು ಹಾಕಿದ್ರೆ ಎಲ್ಲ ಕಡೆಯೂ ಪ್ಲ್ಯಾಂಟ್ಸ್ ಆಗಿಬಿಡುತ್ತೆ ಇದು ಬೀಜ ಉದ್ರಿ ಈ ಮಲ್ಲಿಗೆ ಗಿಡದ ಒಳಗಡೆ ಸೇರ್ಕೊಬಿಟ್ಟಿದೆ. ಎಲ್ಲ ಜಾಸ್ತಿ ಸ್ಪ್ರೆಡ್ ಆಗಿಬಿಟ್ಟಿದೆ ಈ ಗಿಡ. ಇಲ್ಲಿ ಎಲ್ಲ ಕಡೆಯೂ ಇದೇ ಹೂವಿದೆ. ಇಲ್ಲಿ ನೋಡಿ, ಎಷ್ಟು ವೆರೈಟಿ ಕಲರ್ ಒಂದೇ ಗಿಡದಲ್ಲಿ. ಒಂದೇ ಗಿಡದಲ್ಲಿ ಇಷ್ಟು ಕಲರ್ ಆಗಿದೆ. ಇಲ್ಲಿ ನೋಡಿ, ಜಾಸ್ತಿ ಆಗಿಬಿಟ್ಟಿದೆ ಈ ಗಿಡ. ಇದನ್ನೆಲ್ಲ ತೆಗಿಬೇಕು. ಬೇಕಿದ್ರೆ ಯಾರ ಮನೇನಾದ್ರು ತುಂಬ ದೊಡ್ಡದಾಗಿ ಏನಾದರೂ ಗಾರ್ಡನ್ ಇದ್ದರೆ ಒಂದು ಲೈನಿಗೆ ಅರೇಂಜ್ ಮಾಡ್ಬೋದು ಅಂತಂತಂದರೆ ಈ ಥರ ಗಿಡಗಳನ್ನ ಬೆಳೆಸ್ಕೋಬೋದು. ಇಲ್ಲಿ ನೋಡಿ, ದೊಡ್ಡ ಗಿಡ ಆಗಿಬಿಟ್ಟಿದೆ. ಮತ್ತು ತುಂಬ ಈಗ ನೋಡಿ, ಈಗ ಬೆಳಗ್ಗೆ 9 ಗಂಟೆ ಆಗಿರೋದ್ರಿಂದ ಇಷ್ಟು ಚೆನ್ನಾಗಿದೆ ಹೂವು. ಇನ್ನು ಸ್ವಲ್ಪ ಇದ್ರ ಮೇಲೆ ಬಿಸಿಲು ಬೀಳ್ತಾ ನಿಮಗೆ ಡಲ್ ಆಗಿಬಿಡುತ್ತೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಕೊಲೊರಾಡೋ ವಾಟರ್ ಲಿಲಿ, ಹಾಡಿ ವಾಟರ್ ಲಿಲಿ ಒಂದು ಮೊಗ್ಗಾಗಿದೆ. ಮತ್ತು ಇಲ್ಲೊಂದು ನೋಡ್ತಾ ಇರ್ಬೋದು, ಇನ್ನೊಂದು ಮೊಗ್ಗಾಗಿದೆ. ಮತ್ತು ಇದೆಲ್ಲ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಮತ್ತು ಇನ್ನೊಂದು ಪಾಂಡಲ್ಲೂ ಆಗಿದೆ, ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಇನ್ನೊಂದು ಮೊಗ್ಗಾಗಿದೆ ಇಲ್ಲಿ ನೋಡಿ, ಸೌತೆಕಾಯಿ ಪೀಸ್ ಹಾಕಿದ್ದೀನಿ ನಾನು, ಕುಕುಂಬರ್ ಪೀಸು. ಏನಕ್ಕೆ ಅಂತ ಹೇಳ್ತೀನಿ, ಏನಕ್ಕೆ ಹಾಕಿರೋದು ಅಂತ ನಿಮಗೆ ತೋರಿಸ್ತೀನಿ ಏನಕ್ಕೆ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೊಂದು ಲೋಟಸ್ ಟಬ್ ಇದೆ. ಲೋಟಸ್ ಟಬ್ಬಲ್ಲಿ ಏನಾಗಿದೆ, ತುಂಬ ಶಂಕು ಹುಳುಗಳು, ಸ್ಲಗ್ಸು ಮತ್ತು ಸ್ನೇಲ್ಸು, ಬಸವನ ಹುಳು ಅಂತ ಹೇಳ್ತೀವಲ್ಲ, ಇದೆಲ್ಲ ಜಾಸ್ತಿ ಆಗಿಬಿಟ್ಟು ಗಿಡಗಳನ್ನ ಮೇಲೆ ಬರೋಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ನೋಡಿ, ಇದು ಸೌತೆಕಾಯಿ ಪೀಸ್ ಹಾಕಿದ್ರೆ ಅದನ್ನು ತಿನ್ನೋಕ್ಕೆ ಅಂತ ಎಲ್ಲ ಒಂದು ಕಡೆ ಇಕ್ಕಟ್ಟಾಗುತ್ತೆ. ಇದು ನಾವು ಹೇಗೆ ಇದನ್ನು ರಿಮೂವ್ ಮಾಡಬೇಕು ಅಂತಂದರೆ, ಔಷಧಿ ಎಲ್ಲ ಅದಕ್ಕಿಂತ ಸ್ವಲ್ಪ ಕಷ್ಟನೇ ಆಗುತ್ತೆ. ಈ ಥರ ಗಿಡಗಳಿಗೆ ನಾವು ಔಷಧಿ ಎಲ್ಲ ಹಾಕಿ ತೆಗಿಯೋದು, ಈ ಥರ ಹಾಕೋದು, ಮತ್ತು ಕೈಯಲ್ಲೇ ತೆಗಿಬೇಕು, ಮ್ಯಾನ್ಯುಯಲಾಗಿ ತೆಗಿಬೇಕಾಗತ್ತೆ. ಇಲ್ಲಿ ನೋಡಿ ಎಷ್ಟು ಇದಾಗಿದೆ ಅಂತ. ಈ ಥರ ದಿನ ಹಾಕ್ತಾಯಿದ್ದೀನಿ ನಾನು. ಮತ್ತು ಸೌತೆಕಾಯಿಯು ಹಾಕ್ಬೋದು, ಮತ್ತು ಕ್ಯಾಬೇಜು ಹಾಕ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಶಂಕು ಹುಳುಗಳು ಎಷ್ಟೊಂದಾಗಿದೆ ಅಂತ. ಇಲ್ಲಿ ನೋಡಿ, ಇದೇ ಥರ ಲೋಟಸ್ನ ಯಾರಾದರೂ ಹಾಕಿದರೆ ಮನೇಲಿ ಲಿಲ್ಲಿಗಳಲ್ಲಿ ಶಂಕು ಹುಳುಗಳು, ಸ್ನೇಲ್ಸ್ ಎಲ್ಲ ಇದ್ದರೆ ಈ ಥರ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಕ್ಯಾಬೇಜ್ ಮತ್ತು ಸೌತೆಕಾಯಿ ಮತ್ತು ಸೋರೆಕಾಯಿ ಅದನ್ನು ಹಾಕ್ಬೋದು. ಇದು ನೋಡಿ, ಇಲ್ಲಿ ನೆನ್ನೆ ಎಲ್ಲ ಹಾಕಿರೋದು ಎಲ್ಲ ರೌಂಡಾಗಿ ತಿಂದಿದೆ ನೋಡಿ. ಸೌತೆಕಾಯಿನ ತಿಂದಿರೋದು ರೌಂಡಾಗಿ. ತುಂಬ ಜಾಸ್ತಿ ಆಗಿದೆ ಶಂಕು ಹುಳುಗಳು. ಎಲ್ಲದಕ್ಕೂ ಅದೇ ರೀತಿ ಹಾಕಿದ್ದೀನಿ ನಾನು. ಮತ್ತು ಇಲ್ಲಿ ನೋಡಿ, ಸೀತಾಫಲ ಗಿಡ ಎಷ್ಟು ದೊಡ್ಡದಾಯಿತು, ಹಣ್ಣೆಲ್ಲ ದೊಡ್ಡದಾಗಿದೆ. ಮತ್ತು
ಗಿಡದಲ್ಲೇ ಹಣ್ಣಾಗಿತ್ತು ಮೊನ್ನೆ 2, ತುಂಬ ಟೇಸ್ಟಿ ಇತ್ತು ಮತ್ತು ತುಂಬ ಆರ್ಗ್ಯಾನಿಕ್ಕಾಗಿ ಬೆಳೆಸಿರೋದ್ರಿಂದ ಇದು ಇನ್ನೇನೋ ಹಣ್ಣಾಗೋ ಸ್ಥಿತಿಲಿದೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನಾನು ಒಂದು 15 ಡೇಸ್ ಬ್ಯಾಕ್ ಒಂದು ಹಾರ್ಡ್ ಪ್ರೂನಿಂಗ್ ಮತ್ತು ಸಾಫ್ಟ್ ಪ್ರೂನಿಂಗ್ ಬಗ್ಗೆ ಹೇಗೆ ಟ್ರಿಮ್ ಮಾಡಬೇಕು ದಾಸವಾಳ ಗಿಡಗಳು, ನಾಟಿ ದಾಸವಾಳ ಗಿಡಗಳು ಅಂತ ಒಂದು ವಿಡಿಯೋ ಮಾಡಿದ್ದೆ. ಯಾರಾದರೂ ನೋಡಿದರೆ, ಇದು ಬಿಳಿ ದಾಸವಾಳ ಗಿಡ ಎಲ್ಲ ಕಟ್ ಮಾಡಾಗಿದೆ. ಸ್ವಲ್ಪ ಹುಳು ಆಗಿತ್ತು ಅಂತ ಸ್ವಲ್ಪ ಜಾಸ್ತಿನೇ ನಾವು ಕಟ್ ಮಾಡಿದ್ದೀವಿ. ಈಗ ಎಲ್ಲ ಚಿಗುರು ಹೊಡಿತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಚಿಗುರು ಹೊಡಿತಾ ಇದೆ ನೋಡಿ. ಇದ್ರ ಲೈನಲ್ಲಿ ಫುಲ್ ಎಲ್ಲ ದಾಸವಾಳ ಗಿಡಗಳೇ ಇರೋದು. ಇದು ಅಷ್ಟೇ ಒಂದು ದಪ್ಪ ಪೆಟಲ್ದು ದಾಸವಾಳ. ಇದನ್ನು ಸ್ವಲ್ಪ ಹುಳಾಗಿತ್ತು ಅಂತ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿದ್ದೀವಿ ನಾವು. ಬೇಗ ಚಿಗುರುಕೊಳ್ಳುತ್ತೆ. ಇನ್ನೂ ಸ್ವಲ್ಪ ಚಳಿ ಕಮ್ಮಿ ಆಗಿಲ್ಲ. ಇಷ್ಟೊತ್ತಿಗೆಲ್ಲ ಸ್ವಲ್ಪ ಚಳಿ ಕಮ್ಮಿ ಆಗಬೇಕಾಗಿತ್ತು ನೋಡಿ. ಇದು ಒಂದು ರೋಸ್ ಗಿಡ, ಪಿಂಕ್ ಕಲರ್ ನೋಡಿ. ಈ ಕಲರ್ ರೋಸ್ ಗಿಡ ತುಂಬ ಹೂ ಬಿಡುತ್ತೆ ಇದು. ಇದನ್ನು ಪ್ರೂನಿಂಗ್ ಆಗಿದೆ. ನಾನು ಹೇಳಿದ್ದೆ ಪ್ರೂನಿಂಗ್ ಆದಮೇಲೆ ತೋರಿಸ್ತೀನಿ ಅಂತ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಒಂದು ಆಲ್ ಸ್ಪೈಸಸ್ ಪ್ಲ್ಯಾಂಟ್ ಅಂತ ಒಂದು ಸಲ ತೋರಿಸಿದ್ದೆ ನಾನು ನಿಮಗೆ. ಸರ್ವ ಸಾಂಬಾರ ಅಂತ ಎಲ್ಲ ಪಲಾವ್ ಎಲೆ ಥರ ಇರುತ್ತೆ ಇದು. ಇದನ್ನು ಪ್ರೂನ್ ಮಾಡಿಬಿಟ್ಟಿದ್ದೀವಿ ನಾವು. ಇದು ತುಂಬ ಒಂದು 10 ಅಡಿ ಬೆಳೆದು ಬಿಡುತ್ತೆ ವರ್ಷ. ಹಾಗಾಗಿ ಇದನ್ನು ಪ್ರೂನ್ ಆಗಿದೆ. ಇದು ಒಂದು ರೆಡ್ ಕಲರ್ ದಾಸವಾಳ. ಇದನ್ನು ರೌಂಡ್ ಶೇಪ್ಗೆ ಟ್ರಿಮ್ ಮಾಡಿದ್ದೀನಿ. ಮತ್ತು ಇದು ನೋಡಿ, ಇದರಲ್ಲಿ ಎಲ್ಲ ಒಟ್ಟಿಗೆ ಹಾಕಿದ್ದೀನಿ. ಸೇವಂತಿಗೆನೆಲ್ಲ ಒಟ್ಟಿಗೆ ಇದರಲ್ಲಿ ಪ್ಲೇಸ್ ಇರಲಿಲ್ಲ ಅಂತ ಒಂದರಲ್ಲೇ ಹಾಕ್ಬಿಟ್ಟಿದ್ದೀನಿ, ಜಾಸ್ತಿ ಗಿಡ ಇತ್ತು ಅಂತ. ಮತ್ತು ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಹ್ಯಾಂಗ್ ಮಾಡಿರೋದು, ಇಲ್ಲಿ ಮೇಲೆ ನೇತು ಹಾಕಿರೋದು. ಇದೆಲ್ಲ ಅದೇ ಆಲ್ ಸ್ಪೈಸ್ ಪ್ಲ್ಯಾಂಟ್ ಕಟ್ ಮಾಡಿದ್ವಲ್ವ, ಸರ್ವ ಸಾಂಬಾರ ಅಂತ, ಅದನ್ನು ಕಟ್ ಮಾಡಿ ಈ ಥರ ನೇತು ಹಾಕಿದ್ದೀವಿ. ಇದು ಒಣಗ್ತಾ ಇದೆ. ಇದು ಒಣಗಿದ ತಕ್ಷಣ ಎಲ್ಲ ಎಲೆಗಳನ್ನ ಕಲೆಕ್ಟ್ ಮಾಡಿಕೊಂಡು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ನಾವು ಪುಲಾವ್ಗೆಲ್ಲ ಯೂಸ್ ಮಾಡ್ಬೋದು. ಪಲಾವ್ ಎಲೆ ಥರನೇ ಬೇ ಲೀಫ್ ಅಂತ ಹೇಳ್ತೀವಲ್ಲ, ಅದೇ ಥರ ಸ್ಮೆಲ್ ಬರುತ್ತೆ, ಅರೋಮಾ ಇರುತ್ತೆ ಈ ಎಲೆಯಲ್ಲಿ. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ಮತ್ತು ಇದೆಲ್ಲ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಡೇರಾ ಹೂ ಗಿಡಗಳು. ಮೊಗ್ಗು ಆಗ್ತಾ ಇದೆ, ಆದರೆ ಈಗ ಮೊಗ್ಗು ಬಂದರೂ ಹೂ ಚೆನ್ನಾಗಿರಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೊಗ್ಗನ್ನು. ಹೂ ಚೆನ್ನಾಗಾಗಲ್ಲ ಮೊಗ್ಗು ಬಂದ್ರೂ. ಇದನ್ನೆಲ್ಲ ಪ್ರಿಸರ್ವ್ ಮಾಡಿಕೊಂಡ್ರೆ ಇನ್ನೊಂದು ತಿಂಗಳಿಗೆ ಒಳ್ಳೊಳ್ಳೆ 1-2 ತಿಂಗಳಿಗೆ ಒಳ್ಳೆ ಹೂವಾಗುತ್ತೆ. ಕಟ್ ಮಾಡಿಬಿಟ್ರೆ ಇಲ್ಲೆಲ್ಲ ಮೊಗ್ಗಾಗ್ತದೆ, ಹೂ ಚೆನ್ನಾಗಿ ಬರಲ್ಲ. ಆದರೆ ಇದೆಲ್ಲ ನಾನು ಕಟ್ಟಿಂಗಲ್ಲಿ ಹಾಕಿ ಇಟ್ಕೊಂಡಿರೋದು, ಪ್ರಿಸರ್ವ್ ಮಾಡಿ ಇಟ್ಕೊಂಡಿರೋಂಥದ್ದು. ಇದು ಮಲ್ಲಿಗೆ ಮೊಗ್ಗು ಬಿಡ್ತಾ ಇದೆ ಈಗ ಒಂದೊಂದು. ಆದರೂ ಏನೋ ರೂಟ್ ಬೌಂಡ್ ಆಗಿದೆ ಅನಿಸುತ್ತೆ. ಒಳಗಡೆ ರೀಪಾಟ್ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ ಈ ಗಿಡಗಳನ್ನ. ನೋಡೋಣ, ಮೊಗ್ಗು ಬಿಟ್ಟಿಲ್ಲ ಅಂದರೆ ರೀಪಾಟ್ ಮಾಡ್ತೀನಿ ಇದನ್ನು. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಚೈನೀಸ್ ಬಾಲ್ಸಮ್. ಇದು ಡಬಲ್ ಪೆಟಲ್ಲು, ಇಂಪೇಷನ್ಸ್ ಅಂತಲೂ ಕರೀತಾರೆ. ಆರೆಂಜ್ ಕಲರು ಮತ್ತು ರೆಡ್ ಮತ್ತು ಆರೆಂಜ್ ಎರಡಿದೆ ನನ್ನ ಹತ್ರ. ಈ ಕಲರು ತುಂಬ ಕಲರ್ಸಲ್ಲಿ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಹೂವು ಇದು ಪಾಟ್ ಫುಲ್ ಆಗಿಬಿಟ್ರೆ ಹ್ಯಾಂಗಿಂಗ್ ಬಾಸ್ಕೆಟಲ್ಲಿ ಹಾಕೋಕ್ಕೆ ನೋಡೋಕ್ಕೆ ಚೆಂದ ಈ ಹೂನ. ಇಲ್ಲಿ ನೋಡಿ, ಇದು ರೋಸ್ ಥರ. ಇದು ಗಿಫ್ಟ್ ಕೊಟ್ಟಿದ್ದು ನನಗೆ ಯಾರೋ ಒಬ್ಬರು, ನನ್ನ ಫ್ರೆಂಡು, ಈ ಗಿಡನ. ನಾನು ಇದರಲ್ಲಿ ಪ್ರೊಪೋಗೇಟ್ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಪ್ರೊಪೋಗೇಟ್ ಮಾಡ್ಕೊಳ್ತೀನಿ ನಾನು. ಒಂದು ಗಿಡ ಇದ್ದರೆ ಇಲ್ಲಿ ನೋಡಿ, ಇನ್ನೊಂದು ಚಿಕ್ಕದು ಹಾಕ್ಕೊಂಡಿದ್ದೀನಿ, ಪ್ರೊಪೋಗೇಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಅದನ್ನು ಚೆನ್ನಾಗಿ ಬಂದಿದೆ. ನಾನು ನರ್ಸರಿಯಿಂದ ತಂದಿದ್ದೆ ಈ ಕಲರು. ಸುಮಾರು ಸತಿ 4-5 ಸತಿ ತಂದಿದ್ದೆ, ಆದರೆ ಅದು ಬೆಳೆದಿರಲಿಲ್ಲ ಚೆನ್ನಾಗಿ. ಮತ್ತು ಒಂದು ಕರೋನಾ ಟೈಮಲ್ಲಿ ಒಂದು ಮಾಡಿದ ಗಾರ್ಡನ್ದು ಒಂದು ವೀಡಿಯೋ ಹಾಕಿದ್ದೆ ನಾನು ನಿಮಗೆ, ಪಿಟೋನಿಯಾ ಪ್ಲ್ಯಾಂಟ್ ಬಗ್ಗೆ, ದೇಸಿ ಪಿಟೋನಿಯಾ ಪ್ಲ್ಯಾಂಟ್ ಬಗ್ಗೆ. ಇಲ್ಲಿ ನೋಡಿ, ಅದೇ ಗಿಡ ಇದು. ಇದೆಲ್ಲ ಬೀಜದಿಂದ ಬೆಳೆಸಿರೋದು, ಈಗ ಅರಳ್ತಾ ಇದೆ. ಎಲ್ಲ ಕಲರ್ಸಲ್ಲೂ ಬರುತ್ತೆ. ಡಬಲ್ ಪೆಟಲ್ ಬರುತ್ತೆ, ಇದು ಡಬಲ್ ಶೇಡಲ್ಲಿ ಬರುತ್ತೆ. ಸೀಡ್ ಹಾಕ್ತಾಯಿದ್ದೀನಿ ಈಗ ನಾನು, ಅದನ್ನು ತೋರಿಸ್ತೀನಿ ನಿಮಗೆ ವೀಡಿಯೋದಲ್ಲಿ. ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಅದನ್ನು. ತುಂಬ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ಗಾರ್ಡನಿಂಗ್ಗೆ, ಯಾಕೆಂದರೆ ಮನೆ ಕೆಲಸಗಳನ್ನ ಮುಗಿಸ್ಬೇಕಾಗತ್ತೆ. ಗಾರ್ಡನಿಂಗ್ ಅಂತಂತಂದರೆ ಅದು ಇಷ್ಟ ಆದ ಕೆಲಸ ಆದರೂ ತುಂಬ ಟೈಮ್ನ ಕೇಳುತ್ತೆ. ನಾವು ಇಲ್ಲಿ ಬಂದರೆ, ಮೇಲೆ ಕೆಲಸ ಮಾಡೋಕ್ಕೆ ಬಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದನ್ನ ನಾವು ಪೇಷನ್ಸಿಂದ ಮಾಡಬೇಕಾಗತ್ತೆ. ಹಾಗಾಗಿ ಸುಮಾರು ಕೆಲಸಗಳು ಪೆಂಡಿಂಗಲ್ಲಿ ಉಳ್ಕೊಬಿಡುತ್ತೆ ನಂದು ಗಾರ್ಡನ್ದು. ಇಲ್ಲಿ ನೋಡಿ, ಇದರಲ್ಲಿ ತುಂಬ ಕಲರ್ಸ್ ಇದೆ. ನಾನು ಹ್ಯಾಂಗಿಂಗ್ ಬಾಸ್ಕೆಟಲ್ಲೂ ಹಾಕಿದ್ದೀನಿ ಇದನ್ನು. ಇದೆಲ್ಲ ಅದೇ ಸೀಡ್ ಬಿದ್ದು ಆಗಿರೋದು, ಯಾಕೆಂದರೆ ಲಾಸ್ಟ್ ಇಯರ್ ಪ್ಲ್ಯಾಂಟ್ಸ್ದು ಬಿದ್ದಾಗಿದೆ. ಮತ್ತು ನಾನು ಸೀಡನ್ನು ಈ ಸಲ ತರಿಸಿದೆ, ಬೇರೆ ಬೇರೆ ಕಲರ್ ಸೀಡನ್ನು ತರಿಸಿದ್ದೀನಿ. ಇದರಲ್ಲಿ ಬ್ಲೂ ಕಲರು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಹೂವು ನೋಡೋಕ್ಕೆ. ಹ್ಯಾಂಗಿಂಗ್ ಬಾಸ್ಕೆಟ್ ತೋರಿಸ್ತೀನಿ ನಾನು ನಿಮಗೀಗ.
ಇಲ್ಲಿ ನೋಡಿ, ಇದು ಹ್ಯಾಂಗಿಂಗ್ ಬಾಸ್ಕೆಟಲ್ಲಿ ಹಾಕಿದ್ದೀನಿ. ಹ್ಯಾಂಗಿಂಗ್ ಬಾಸ್ಕೆಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದು ಡ್ರಾಪ್ ಆಗುತ್ತೆ, ಹಿಂಗೆ ಕೆಳಗಡೆ ಎಲ್ಲ ಹ್ಯಾಂಗ್ ಆಗುತ್ತೆ. ದೊಡ್ಡ ಗಿಡ ಆಗಿಬಿಟ್ಟು ನಾವು ತುಂಬ ಚೆನ್ನಾಗಿ ಕೇರ್ ಮಾಡಿದ್ರೆ ಆಮೇಲೆ ತುಂಬ ಕಾಲ ಉಳಿಯುತ್ತೆ ಈ ಗಿಡ. ಇದು ಕಟ್ಟಿಂಗಲ್ಲೂ ಬೆಳೆಸ್ಬೋದು. ಮತ್ತು ಟ್ರಿಮ್ ಮಾಡ್ತಾಯಿದ್ರೆ ನಿಮಗೆ ಖುಷಿ ಆಗ್ತಾ ಹೋಗ್ತಾ ಇರುತ್ತೆ. ಟ್ರಿಮ್ ಮಾಡೋದಂದರೆ ಇದೆಲ್ಲ ಆಗ್ತಾ ಹೂವೆಲ್ಲ ನಿಮಗೆ ಒಣಗಿದ ತಕ್ಷಣ ತೆಗೆದುಬಿಡಬೇಕು, ಇಲ್ಲಾಂದರೆ ಬೀಜ ಆಗಿಬಿಡುತ್ತೆ. ಮತ್ತು ಇದು ಒಂದು ಸತಿ ನಾವು ಗಾರ್ಡನ್ ಆ್ಯಡ್ ಮಾಡಿದ್ರೆ ಈ ಗಿಡ ಯಾವಾಗಲೂ ನಮ್ಮ ಜೊತೆನೇ ಇರುತ್ತೆ. ನಿಮಗೆ ಬೇಡ ಅಂದರೂ ಅಲ್ಲಿ ಸಮ್ಮರ್ ಪಿಟೋನಿಯಾ ಅಂತಲೂ ಕರಿತೀವಿ ಇದನ್ನು ನಾವು, ಸೂಪರ್ ಪಿಟೋನಿಯಾಸ್ ಅಂತಲೂ ಕರಿತೀವಿ. ನಮ್ಮ ಹತ್ರ ಯಾವಾಗಲೂ ಉಳ್ಕೊಳ್ಳುತ್ತೆ. ಅದಕ್ಕೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು ನಿಮಗೆ ಇವಾಗ. ಇಲ್ಲಿ ನೋಡಿ, ಇದೆಲ್ಲ ಖಾಲಿ ಪಾಟ್ ಇದೆ. ಇದರಲ್ಲಿ ಈ ಥರ ಕಲೇಡಿಯಮ್ಸ್ ಇದೆ, ಈ ಥರದ್ದು ರೆಡ್ದು. ಆದರೆ ಏನಾಗಿದೆ ಇಲ್ಲಿ, ಅದು ಇಲ್ಲಿ ನೋಡಿ, ಇಲ್ಲಿ ಇದೊಂದು ಚಿಕ್ಕ ಪ್ಲ್ಯಾಂಟ್ ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ ಇದು ಈ ಪಿಟೋನಿಯಾ ಪ್ಲ್ಯಾಂಟ್ ಈ ಥರ ಇರುತ್ತೆ. ಇದು ಈ ಥರ ಅಲ್ಲಲ್ಲೇ ಆಗ್ತಾ ಇರುತ್ತೆ. ಅದನ್ನು ನಾವು ಬೇರೆ ಕಡೆ ಪಾಟಲ್ಲಿ ಹಾಕೊಂಡ್ರೆ ಆಯಿತು. ಇದು ನಾರ್ತ್ ಇಂಡಿಯಾದಲ್ಲೆಲ್ಲ ತುಂಬ ಬೆಳೆಸ್ತಾರೆ ಈ ಪಿಟೋನಿಯಾಸ್. ಮತ್ತು ಕೇರಳಲ್ಲಿ ತುಂಬ ಜಾಸ್ತಿ ಬೆಳೆಸ್ತಾರೆ ಇದನ್ನು. ಇಲ್ಲೆಲ್ಲ ಸ್ವಲ್ಪ ಕಮ್ಮಿನೇ. ನಿಮಗೆ ನೀವು ಮೈಸೂರು ದಸರಾ ಎಕ್ಸಿಬಿಷನ್ಸ್ ಫ್ಲವರ್ ಶೋ ಹೋಗೋದ್ರೆ ಈ ಫ್ಲವರ್ಸ್ನ ನೋಡ್ಬೋದು. ಅಲ್ಲಲ್ಲಿ ಸ್ವಲ್ಪ ಇದನ್ನು ಆ್ಯಡ್ ಮಾಡಿರ್ತಾರೆ. ಮತ್ತು ನರ್ಸರಿಲಿ ಸ್ವಲ್ಪ ಸಿಗಲ್ಲ ಈ ಪ್ಲ್ಯಾಂಟ್ಸು, ಅಪರೂಪ ಸಿಗೋದು ನರ್ಸರಿಲಿ. ಮತ್ತು ತುಂಬ ಡೆಲಿಕೇಟ್ ಆಗಿರುತ್ತೆ ಈ ಪ್ಲ್ಯಾಂಟು. ನಿಮಗೆ ಸ್ವಲ್ಪ ನೀರು ಜಾಸ್ತಿ ಆದ್ರೂ ಏನಾಗ್ಬಿಡುತ್ತೆ, ಕೊಳ್ತೋಗ್ಬಿಡುತ್ತೆ. ತುಂಬ ಬಿಸಿಲಾದ್ರೂ ಬಾಡೋಗ್ಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ಕೇರ್ ಮಾಡಿದ್ರೆ, ಆಮೇಲೆ ಮಣ್ಣೆಲ್ಲ ವೆಲ್ ಡ್ರೈನ್ಡ್ ಸಾಯಿಲ್ ಆಗಿರಬೇಕು, ತುಂಬ ಚೆನ್ನಾಗಿ ಬೆಳೆಸ್ಬೋದು. ಮತ್ತು ಈ ಗಿಡ ಬಾಲ್ಸಮ್ ಎಲ್ಲ ಇದೆಲ್ಲ ಪಾಲಿನೇಷನ್ ಆಗಿ ಡಬಲ್ ಶೇಡ್ ಆಗ್ತಾನೇ ಇರುತ್ತೆ. ಮತ್ತು ತುಂಬ ಇದೆ ನನ್ನ ಗಾರ್ಡನಲ್ಲಿ ಈ ಥರ ಪ್ಲ್ಯಾಂಟ್ಸು, ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಜೆರೇನಿಯಮ್ಸ್ ನೀವು ನೋಡಿರ್ತೀರಿ ನನ್ನ ಗಾರ್ಡನ್ ವಿಡಿಯೋ ನೋಡೋರು. ಇಲ್ಲಿ ನೋಡಿ, ಇದು ತುಂಬ ಆಗಿಬಿಡುತ್ತೆ ಈ ಥರ ಪ್ಲ್ಯಾಂಟ್ಸು, ಎಲ್ಲ ಕಡೆ ಆಗಿಬಿಡುತ್ತೆ. ತುಂಬ ರೀಪಾಟ್ ಮಾಡೋದಿದೆ ಗಿಡಗಳು. ಸ್ವಲ್ಪ ಸಮಯದ ಅಭಾವ ಸ್ವಲ್ಪ ಇದೆ, ಹಾಗಾಗಿ ಕೆಳಗಡೆ ಸ್ವಲ್ಪ ಪ್ಲ್ಯಾಂಟ್ಸ್ ಇತ್ತು, ಅದನ್ನೆಲ್ಲ ತಂದು ನಾನು ಇಲ್ಲಿ ರೀಪಾಟ್ ಮಾಡಿ ಹಾಕಿದ್ದೀನಿ ಜೆರೇನಿಯಮ್ಸ್ನ. ನೋಡಬೇಕು ಹೇಗೆ ಬರುತ್ತೆ ಅಂತ. ಹೀಗೆ ತುಂಬ ಥರದ್ದು ಪ್ಲ್ಯಾಂಟ್ಸ್ ಇದೆ. ಮತ್ತು ಇದು ಒಂದಷ್ಟು ಪ್ಲ್ಯಾಂಟ್ಸ್ ಮಾಡ್ಕೊಂಡ್ಬಿಟ್ರೆ, ಒಂದು 10-15 ಮಾಡ್ಕೊಂಡ್ರೆ ಲೈನಾಗಿ ಪಾಟಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ರೆಡ್ಡು ಇದೆ ನನ್ನ ಹತ್ರ, ಅದನ್ನು ತೋರಿಸ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಅದನ್ನು ತುಂಬ ಪ್ಲ್ಯಾಂಟ್ಸ್ ಮಾಡಿದ್ದೀನಿ ನಾನು ರೆಡ್ಡನ್ನು. ಹೀಗೆ ನನ್ನ ಗಾರ್ಡನ್ ಕೆಲಸಗಳು ನಡೀತಾ ಇರುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.